ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಮರಿಬಸವಲಿಂಗ ಮಹಾಶಿವಯೋಗಿಗಳವರ ಆಧ್ಯಾತ್ಮಿಕ ಜೀವನ ಚರಿತಾಮೃತ ಪ್ರವಚನ ಕಾರ್ಯಕ್ರಮದ ಉದ್ಘಾಟನೆಗೊಳ್ತಾಯಿದೆ. ತಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರವಾಗಿ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ ಮಾನವ. ಓಯಪ್ಪ ಅಣ್ಣ ಹಿಂಗ್ ಬರ್ಬೇಡ. ಪ್ರೀತಿಯಿಂದ ಪ್ರೀತಿ ಹಚ್ಚಿರೋ, ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಚ್ಚಲು, ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ನೀನು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಕ್ಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ. ತಮ್ಮೆಲ್ಲರ ಜೋರ ಚಪ್ಪಾಳೆ ಮುಖಾಂತರವಾಗಿ ಉದ್ಘಾಟನೆ ಮಾಡಿದಂತ ಈ ಒಂದು ಚರಿತ್ರೆಯನ್ನು ಬರೆದಿರ್ತಕ್ಕಂಥ ನಮ್ಮ ಕವಿ ಗವಾಯಿಗಳು ಸರವೈಯ ಶಾಸ್ತ್ರಿಗಳವರು ಸುಂದರವಾಗಿ ಬರೆದಿದ್ದಾರೆ. ಅದರಲ್ಲಿ ಅನೇಕ ಶಾಸ್ತ್ರದವರು ಚರಿತೆ ಪವಾಡ ಮಾಡ್ತಕ್ಕಂಥವು, ಅವರು ನಡೆದಿರತಕ್ಕಂಥ ಒಂದು ಲೀಲೆಯನ್ನು ಈ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಒಳ್ಳೆಯ ರೀತಿಯೊಳಗೆ ತಿಳಿಸ್ತಾರೆ. ಈಗ ಒಂದು ಸರಬೈ ಶಾಸ್ತ್ರ ಒಂದು ಮಗಳಿಗೆ ಒಂದು ನಮಗೊಂದು ಮಾತು ಹೇಳಿದ್ರು. ನಮ್ಮ ಪೂಜ್ಯರ ಪಟ್ಟಾಧಿಕಾರ ಮಾಡಬೇಕಂತ ಹೇಳಿದರು. ಈಗ ನೀವೆಲ್ಲ ಬಂದಿರಲ್ಲ, ನೀವೆಲ್ಲ ಮದುವೆ ಮಾಡಿಕೊಡ್ರಲ್ಲ, ನೀವೆಲ್ಲ ಮದುವೆ ಮಾಡಿಕೊಡ್ರಿ. ಸರ್ವಶಾಸ್ತ್ರ ನೀವು ಮದುವೆ ಮಾಡಿಕೊಡ್ರಿ, ಮನೋರ ನೀನು ಮದುವೆ ಮಾಡಿಕೊಡ್ರಿ. ಆದರೆ ಎಲ್ಲರೂ ನಾವೆಲ್ಲರೂ ನಿಮ್ಮ ಪ್ರಪಂಚ ನೀವೆಲ್ಲ ಮಾಡಿಕೊಡ್ರಿ, ಇವ್ರಿಗೆ ಯಾರು ಮದುವೆ ಮಾಡ್ಬೇಕೀಗ ಅನ್ನೋದು ನಿಮ್ಮ ಕೈಯಾಗ ಐತಿ. ಈಗ ಯಾರು ಮದುವೆ ಮಾಡ್ತಾರಪ್ಪ? ಎಲ್ಲ ಭಕ್ತರು ಸೇರಿ ಗುರುವಿನ ಅವರಿಗೆ ಒಂದು ಮದುವೆ, ಸ್ವಾಮಿಗಳು ಗುರುವಿನ ಕಡೆಯಿಂದ ಒಂದು ದೀಕ್ಷಾರೂಪದೊಳಗೆ ಮದುವೆ ಆಗತ್ತೆ. ಅದನ್ನೇ ಅವರು ನಮಗೆ ನಾಳೆ ಏಪ್ರಿಲ್ ತಿಂಗಳಲ್ಲಿ ಆ ಒಂದು ಸಮಾರಂಭದ ಕಾರ್ಯಕ್ರಮದ ಬಗ್ಗೆ ಸೂಕ್ಷ್ಮವಾಗಿ ನಮಗೆ ಗಮನಕ್ಕೆ ತಂದಾಗ ನಾಳೆ ಪೂರ್ವಭಾವಿ ಸಭೆ 12ನೇ ತಾರೀಕಿನ ದಿನ ಕರೆದಾರ. ಸರ್ವರು ಭಕ್ತಾದಿಗಳು ಆ ಒಂದು ಇದರೊಳಗೆ ಏನು ನಡೀಬೇಕು, ಯಾವ ಥರ ನಮ್ಮ ತಾತನ ಒಂದು ವೈಭವ ರೀತಿಯೊಳಗೆ ಒಂದು ಪಟ್ಟಾಧಿಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು ನೀವೆಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಆ ಒಂದು ನಡೀತಕ್ಕಂಥ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿ ಯಾವ ಥರ ಮಾಡ್ಬೇಕನ್ನೋದು ನಮ್ಮ ಎಷ್ಟು ಪ್ರಸಿದ್ಧಿ ಆಗೈತಲ್ಲ ಈ ಮಠನ ಅದಕ್ಕಿಂತ ಹೆಚ್ಚಿನ ರೂಪದೊಳಗೆ ನಾವೆಲ್ಲ ತೋರಿಸಿಕೊಡ್ಬೇಕು. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ಬರಬೇಕು. ಇಲ್ಲಿ ಯಾವುದೂ ಈ ಮಠ ಅದಕ್ಕೆ ಒಂದು ಮಾತ್ರ ನನ್ನ ಮಗಳೇ, ಯಾವುದೂ ಬೇರೆ ಇರುವುದಿಲ್ಲ ಈ ಮಠಗಳಲ್ಲಿ. ಸರ್ವರನ್ನು ಹತ್ತಿಕೊಂಡಿರ್ತಕ್ಕಂಥ ಇಂಥ ಮಠಗಳಕ್ಕೆ ನೀವೆಲ್ಲರೂ ಬರಬೇಕು. ಯಾಕಂದರೆ ಈ ನಮ್ಮ ಮಠ ಮಳೆಗಾಲದಾಗ ಆಗ್ತೈತಿ, ಈ ಮಠದ ಕಾರ್ಯಕ್ರಮ ಚಳಿಗಾಲದಾಗ ಆಗ್ತೈತಿ, ಸೀಸನ್. ಆದರೂ ಇವತ್ತು ಆರಂಭ ಸುಮಾರು ನಾನು ನೋಡಿದಾಗ 4 ಗಂಟೆ ಆಗಿತ್ತು. ಕೂತುರಿ ಬಂದಿದ್ರು, ಕೂತುರಿ ಬಂದಾಗ ಅವಾಗಲಿಂದ ತಾಯಂದರು ಪಲ್ಯಕ್ಕೆ ಸಿಗೋದ್ರೊಳಗೆ ಬಂದು ಇಲ್ಲಿ ಕುತ್ಕೊಂಡಾಗ ದೂರ ಕುತ್ಕೊಂಡಿದ್ರು. ಅವರು ಚಂದ ಕುತ್ಕೊಂಡಿದ್ರು. ಅವರು ಶಾಸ್ತ್ರಿ ನಾವೆಲ್ಲ ಸುಮ್ಮನೆ ಎದ್ದು ಹೋಗಿ ಪಡ್ಕೊಂಡು ಮಾಡಿದ್ರು, ಮುಂದೆ ಕಳಿಸ್ಕೊಂಡ್ರು ಅವರು. ಹಂಗಾಗಿ ಅವ್ರಿಗೂ ಕೆಲವು ಸದ್ದಿಗೂ ಆಗೈತಿ, ಅವ್ರಿಗೂ ಭಾಳ ಆಗೈತಿ, ಅವ್ರಿಗೂ ಸೂದ ಮನೆ ಕಡೆ ಮನಸ್ಸಾಗೈತಿ ಇಲ್ಲಂತಲ್ಲ. ಆದ್ರೂ ಸಮಯಕ್ಕೆ ಸರಿಯಾಗಿ ಇವತ್ತು ಆರಂಭದ ದಿವಸ ಭಾಳ ರೀತಿ ಚೆನ್ನಾಗಿ ನಮ್ಮ ಶಾಸ್ತ್ರಗಳು ತಿಳಿಸಿದ್ದಾರೆ. ಇವೆಲ್ಲ ಇದು ಮಾಡಿದ್ರೆ ನಮ್ಮ ಪೂಜ್ಯರಿಂದ ನೋಡಿ ಎಂತೆಂಥ ಕೆಲಸ ಆಗಿದೆ. ರಾಧಪ್ಪನವ್ರಿಂದ ಎಂಥ ಕೆಲಸ ಇತ್ತು. ನಮ್ಮ ಈಗಿನ ನಮ್ಮ ಪೂಜ್ಯರಿಂದ ಅನೇಕ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಸಾಥ್ ಕೊಡಬೇಕು. ಈಗ ಗವಾಯಿಗಳು ಆಡಕತ್ತಿದ್ರೆ ಅಂತ ತಬಲ ಸಾಥ್ ಕೊಟ್ಟರೆ ಅದು ಚಂದ ಆಡ್ತಾನ, ಇಲ್ಲಾಂದ್ರೆ ಮತ್ತು ಹಿಂಗೆ ನೋಡಿ 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 ಆಡ್ಬೇಕಾಗತ್ತೆ. ಆಗ ಒಂದು ಏನಂದರೆ ನಾವು ಎಲ್ಲರೂ ಭಕ್ತರು ಪೂಜ್ಯರಿಗೆ ನಾವೆಲ್ಲ ಸಾಥ್ ಇದ್ದಾಗ ನಾವೆಲ್ಲ ಸಹಕಾರ ಮಾಡಿಕೊಂಡು
ಅವರ ಒಂದು ಹೆಚ್ಚಿನ ರೀತಿಯಾದ ಚೆನ್ನಾಗಿ ಬರುವಂಥ ಒಂದು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಬರಲು ಹೆಚ್ಚಿಗೆ ಮಾತಾಡೋದು ಬೇಡ, ಇನ್ನೂ ಮುಂದೆ ಮಾತಾಡೋದು. ಅದನ್ನು ಮುಂದಿನ ದಿನಮಾನದಲ್ಲಿ ಸರಿಯಾಗಿ ಮಾತಾಡಿ ಒಂದು ಒಳ್ಳೆಯ ಒಂದು ಯಶಸ್ವಿ ಈ ಒಂದು ಕೆಲಸವನ್ನು ನೀವೊಂದು ಎಲ್ಲರೂ ಮಾಡಿರಿ ಅಂತ ಒಂದು ಮಾತು ಹೇಳಿ, ಇವತ್ತು ನಾನು 2 ಗಂಟೆಗೆ ಬಂದು ಜೋತುಬಳ್ಳಿ ನಮ್ಮ ಬಸಣ್ಣ ಗೌಡ್ರ ಮನೆ ಪೂಜೆ ಇತ್ತು, ನಾಳೆ ಬಸಣ್ಣ ಗೌಡ್ರ ಮನೆಗೆ. ಅವರೊಂದು ಮಾತು ಹೇಳಿದರು, ಆ ಟಾಟಪ್ಪ ಜಾಂಡಿ ಎಷ್ಟು ಹೊಸ ಜಾಂಡಿ ಹೆಸರು ಮ್ಯಾಚ್ ಆಗಿ ಕೂತಿತ್ತಲ್ಲ,